ಸಮಕ್ರಿಯ, ತಾಳ ಆದಿತಾಳ. ಈ ಕೀರ್ತನೆಯಲ್ಲಿ ಶ್ರೀ ಕನಕದಾಸರು ಮಾನವನ ಸ್ವಾರ್ಥಪೂರ್ಣ ಜೀವನ ಶೈಲಿಯನ್ನು ತೀವ್ರವಾಗಿ ಪ್ರಶ್ನಿಸಿರುತ್ತಾರೆ. ಎಲ್ಲರೂ ತಮ್ಮ ಹೊಟ್ಟೆಯ ಬದುಕಿಗಾಗಿ, ಸಂಪತ್ತು ಮತ್ತು ಸ್ಥಾನಮಾನಕ್ಕಾಗಿ ಶ್ರಮಿಸುತ್ತಾರೆ. ಆದರೆ ಧರ್ಮ, ಸತ್ಯ ಮತ್ತು ಆತ್ಮೋನ್ನತೆಯ ಕಡೆ ಗಮನ ಕೊಡುವರು ವಿರಳರು ಎಂದು ಈ ಕೃತಿಯಲ್ಲಿ ವರ್ಣಿಸಿರುತ್ತಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುಪ್ಪುಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುಪ್ಪುಗಾಗಿ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಗಂಡ ಭಟ್ಟರಾಗಿ ನಡೆದು ಕತ್ತಿಡಲು ಕೈಲಿ ಹಿಡಿದು ಗಂಡ ತುಂಡ ಮಾಡುವುದು ಹೊಟ್ಟೆಗಾಗಿ. ಗಂಡ ಭಟ್ಟರಾಗಿ ನಡೆದು ಕತ್ತಿಡಲು ಕೈಲಿ ಹಿಡಿದು ಗಂಡ ತುಂಡ ಮಾಡುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಎಲ್ಲರಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಕೊಳೆ ತಿಂಗುವುದು ಹೊಟ್ಟೆಗಾಗಿ. ಎಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಕೊಳೆ ತಿಂಗುವುದು ಹೊಟ್ಟೆಗಾಗಿ. ಒತ್ತಡವ ಕಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟ ಮಾಡಿ ತಿಂಗುವುದು ಹೊಟ್ಟೆಗಾಗಿ. ಒತ್ತಡವ ಕಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟ ಮಾಡಿ ತಿಂಗುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಸನ್ಯಾಸಿ ಜಂಗಮ ಯೋಗಿ ಗಟ್ಟಿ ಮಂಡ ಬೈರಾಗಿ, ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ. ಸನ್ಯಾಸಿ ಜಂಗಮ ಯೋಗಿ ಗಟ್ಟಿ ಮಂಡ ಬೈರಾಗಿ, ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ. ಕಳ್ಳದಲ್ಲಿ ಕುಳಿತುಕೊಂಡು ಕಲ್ಲುದೊಂದೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ. ಕಳ್ಳದಲ್ಲಿ ಕುಳಿತುಕೊಂಡು ಕಲ್ಲುದೊಂದೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಅಂದಣ್ಣ ಪಲ್ಲಕ್ಕಿ ಏರಿ ಮಂದಿ ಮಾತನಾಡ ಕೂಡಿ ಚಂದದಿಂದ ಬೆಳೆಯುವುದು ಹೊಟ್ಟೆಗಾಗಿ. ಅಂದಣ್ಣ ಪಲ್ಲಕ್ಕಿ ಏರಿ ಮಂದಿ ಮಾತನಾಡ ಕೂಡಿ ಚಂದದಿಂದ ಬೆಳೆಯುವುದು ಹೊಟ್ಟೆಗಾಗಿ. ಉನ್ನತ ನೆಲೆಯಾಗಿ ಕೇಶವನ ಜ್ಞಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ. ಉನ್ನತ ನೆಲೆಯಾಗಿ ಕೇಶವನ ಜ್ಞಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಹೆಣ್ಣು ಬಟ್ಟೆಗಾಗಿ, ತುದು ಗಿಟ್ಟಿಗಾಗಿ. ಥ್ಯಾಂಕ್ ಯು.